4 inhale, 5 exhale, 6 inhale, 7 exhale, 8 relax. ಆರಾಮ್ ಕೂತ್ಕೊಳ್ಳಿ. ಕೂಡ ಗೊತ್ತಾಯ್ತು, ಸರಳ ಕೊಡಿ. ಯಾರಿಗೆ ಬರ್ತದೆ ಅವ್ರು ಕೊಡ್ರಿ. ಈ ವಜ್ರಾಸನ ಮಾಡೋದ್ರಿಂದ ನಮಗೆ ಊಟ ಆದ ತಕ್ಷಣ ಮಾಡುವಂಥ ಆಸನ ಒಂದೇ. ಇದು ಡೈಜೆಷನ್ ಚಲೋ ಮಾಡ್ತದೆ, ಶರೀರವನ್ನು ವಜ್ರದ ಥರ ಆಗ್ತದೆ ಮತ್ತು ಧ್ಯಾನಕ್ಕೆ ಭಾಳ ಉತ್ತಮವಾಗಿರುವಂಥದ್ದು. ಇದು ಒಂದನೇದು. ಇನ್ನು ಎರಡನೇದು, ಯಾರಿಗೆ ಕೋಪ ಹೆಚ್ಚು ಬರ್ತದ, ಶಾಂತಿ ಸಿಗಬೇಕು ಮತ್ತು ಸ್ಮರಣ ಶಕ್ತಿ ಹೆಚ್ಚಾಗಬೇಕು, ಮುಖದ ಕಡೆ ರಕ್ತ ಸಂಚಾರ ಹೆಚ್ಚಾಗಬೇಕಂದ್ರೆ ಕುಳಿತಲ್ಲೇ ಒಂದು ಆಸನ ನಾವು 1 inhale, 2 exhale. ಹಣೆನಲ್ಲಿ ಕಚ್ಚಿ ಕೈ ಸೀದಾ ಇಟ್ಟು ದೀರ್ಘ ಉಸಿರಾಟ ಮಾಡಬೇಕು. ಇದರಿಂದ ಏನಾಗ್ತದೆ, ಶಶಾಂಕಾಸನ ಅಂತ ಕರಿತಾರೆ. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಮುಖದ ಕಡೆ ಹೆಚ್ಚಾಗೋದ್ರಿಂದ ಸ್ಮರಣ ಶಕ್ತಿ ಹೆಚ್ಚಾಗ್ತದ, ಮುಖದಲ್ಲಿ ಸುಂದರತೆ ಹೆಚ್ಚಾಗ್ತದ, ಕೋಪ ಕಡಿಮೆ ಆಗ್ತದ, ತಾಪ ಕಡಿಮೆ ಆಗ್ತದ, ಗ್ಯಾಸ್ಟ್ರಬಲ್ ಕಡಿಮೆ ಆಗ್ತದ. ಅನೇಕ ಲಾಭಗಳು ಇದರಿಂದ ದೊರಕ್ತವೆ ನಮಗೆ. ಸ್ವಲ್ಪ ಹೊತ್ತು ಆರಾಮ್ ಮಾಡಿ ಬೆಳಕು ಉಸಿರಾಟ ಮಾಡ್ರಿ, ಸ್ವಲ್ಪ ಚೆನ್ನಾಗಿ ದೀರ್ಘ ಉಸಿರಾಟ ಮಾಡಬೇಕು. ಮತ್ತೆ ವಾಪಸ್ ಬರೋಣ. 3 inhale, ಕೈ ಕುಡಿಸೇ ಇರಬೇಕು, ಕಿವಿಗೆ ಇರಬೇಕು. 4 ರಿಲ್ಯಾಕ್ಸ್. ಇದನ್ನು ಪುನಃ ಮತ್ತೊಮ್ಮೆ ಕೆಲಸ ಮಾಡೋಣ. 1 inhale, 2 exhale, ಚೆನ್ನಾಗಿ ಉಸಿರಾಟ ಮಾಡ್ತಾ ಇರೋದ್ರಲ್ಲಿ. 3 inhale, 4 ರಿಲ್ಯಾಕ್ಸ್. ಈಗ ನಿಮಗೆ ಪ್ರತಿಯೊಬ್ಬರಿಗೂ ಹೆಚ್ಚು ಶುಗರ್, ಮಧುಮೇಹ ಬರ್ತದೆ. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಇನ್ಸುಲಿನ್ ಹೆಚ್ಚು ಕೆಲಸ ಮಾಡೋದಕ್ಕಾಗಿ ಒಂದು 4 ಆಸನ ಮಾಡೋಣ. ಕೈಗಳನ್ನು ಮುಷ್ಟಿ ಮಾಡಿ, ಇದು ನಿಮ್ಗೆ ಆಗೋದು ಅಂತಂದ್ರೆ ಸರಳವಾಗಿ ಇಷ್ಟು ಇಡ್ಬೋದು. ಕೈಗಳನ್ನು ಇಷ್ಟು ಮುಷ್ಟಿ ಮಾಡಿ ಹೊಟ್ಟೆ ಕೆಳಗಡೆ ಇಟ್ಟಿದ್ರಿ, ಹಿಂಗೆ ಇಟ್ಟು ಉಸಿರನ್ನು ಒಳಗೆ ತುಂಬ್ರಿ. ಉಸಿರು ಹೊರಗಾಗ್ತಾ ಆಗ್ತಾ ಅವಕಾಶವಾಗಿ ಮುಂದಕ್ಕಾಗಿ ಮುಖ ಮೇಲೆ ಮಾಡಿ ನಿಮ್ಮ ಹೊಟ್ಟೆ ಮೂಮೆಂಟ್ ಕೇಳ್ತಾ ಇರ್ರಿ. ಹೊಟ್ಟೆ ಕ್ರಿಯೇಟಿವ್ ಕೇಳ್ತಾ ಇರ್ತದೆ ನೋಡಿ. ಮುಖ ಮೇಲೆ ಹಿಂದೆ ಸರಿಯಾಗಿ ಕೊಡ್ರಿ. ಕೆಲವರು ಕೊಡೋದು ಬರದೇ ಇದ್ದರೆ ಕುಳಿತಲ್ಲೇ ಮಾಡಿ ಚಟ್ನಿ ಕೊಟ್ಬಿಟ್ಟು. 3 inhale, ಪುನಃ ಮತ್ತೊಮ್ಮೆ 1 inhale, 2 exhale. ಸ್ಲೋ ಆಗಿ ಮಾಡ್ತಾ ಇರಿ. ನಿಮ್ಗೆ ಎಷ್ಟು ಸಾಧ್ಯದಷ್ಟು ಮುಂದೆ ಬಾಗಿ ಚೆನ್ನಾಗಿ ಉಸಿರಾಟ ಮಾಡ್ತಾ ಇರಿ. ಕರಳುಗಳಿಗೆ ಮಸಾಜ್ ಆಗ್ತದೆ, ಇನ್ಸುಲಿನ್ಸ್ ಚೆನ್ನಾಗಿ ಕೆಲಸ ಮಾಡ್ತದೆ, ಮಧುಮೇಹ ಕಡಿಮೆ ಮಾಡ್ತದೆ, ಹೊಟ್ಟೆ ಸ್ಥೂಲತೆ ಕಡಿಮೆ ಆಗ್ತದೆ, ಜೀರ್ಣಕ್ರಿಯೆ ವೃದ್ಧಿ ಆಗ್ತದೆ, ಹೊಟ್ಟೆ ಮೋಟಿವೇಟ್ ನೋಡ್ತಾ ಇರ್ರಿ ಒಳಗಿಂದೊಳಗೆ. ಮುಖದಾಗ ಹಂಗೆ ಸ್ವಲ್ಪ ಪ್ರಸನ್ನತೆ ಇರಲಿ. 3 inhale, ನೀವು ಕುಳಿತಲ್ಲೂ ಮಾಡ್ಬೋದು ಕೂಡ ಮಾಡ್ಬೋದು. ಈಗ ನಮಗೆ ಈಗ ಕೈ ಇಟ್ಟ ಸ್ವಲ್ಪ ತೊಂದರೆ ಆಗ್ತದೆ, ಹೋಗ್ಬೋದು ಕೈ ಇಟ್ಟ. 1 inhale, 2 exhale. ಇದು ಮಧುಮೇಹ ಕಡಿಮೆ ಮಾಡೋಂಥ. ಮುಖ ಮೇಲೆ inhale, relax. ಇದು ಎರಡು ಮಾಡ್ತೀವಿ, ಎರಡು ಕೈ ಮಾಡ್ರಿ. 1 inhale, 2 ಮೊಣಕೈ ಕೂಡಿಸಿ ಮೊಣಕೈ ಕೆಳಗೆ ನೋಡ್ರಿ, ಹೊಟ್ಟೆ ಹಿಂಗೆ ಮಾಡಿ. ಎಕ್ಸೈಲ್ ಪೂರ ಮೊಣಕೈ ಮೇಲೆ ಹೊಟ್ಟೆ ಇದೆ, ಮುಖ ಮೇಲೆ ಹೊಟ್ಟೆ ಮೋಟಿವೇಟ್ ನೋಡ್ತಾ ಇರ್ರಿ. ಕೈ ಕೈ ಕೂಡಿಸ್ಬೇಕ್ರಿ ಮೊಣಕೈ. 3 inhale, 4 exhale,
5 inhale, 6 relax. ಇದಕ್ಕೆ ಯಾವ ಆಸನ ಅಂತಾರೆ? ಮಂಡಕಾಸನ ಅಂತ ಹೇಳ್ತೇವೆ ನಮ್ಮ ಮಕ್ಕಳೇ. ಅದರಲ್ಲಿ ಪ್ರಕಾರ ಮಾಡಿದ್ವಿ ನಾವು 3 ಪ್ರಕಾರ. ಇನ್ನೂ ನಾವು ಒಂದೆರಡು ಪ್ರಕಾರ ಮಾಡ್ತೀವಿ. ಯಾವುದಕ್ಕಾಗಿ ಮಾಡೋದು? ಎದಕ್ಕಾಗಿ ಉಪಯೋಗ ರೀ? ಸಕ್ಕರೆ ಕಾಯಿಲೆ ಕಡಿಮೆ ಮಾಡೋದಕ್ಕಾಗಿ. ಮತ್ತೆ ನಮ್ಗೆ ಇಲ್ಲದ ನಾವ್ಯಾಕೆ ಮಾಡ್ಬೇಕಂದ್ರೆ ಇಲ್ಲದವರು ಅದು ಹೊಟ್ಟೆ ಕರಳ ಮಸಾಗುತ್ತೆ, ಜೀರ್ಣಕ್ರಿಯೆ ವೃದ್ಧಿ ಆಗೋದಕ್ಕೆ ಅನೇಕ ಲಾಭಗಳು ಬರುತ್ತಾವೆ. ಹಾಂ ನೋಡ್ರಿ ಸ್ವಲ್ಪ ಇದೆ.
ಹೆಸರಿಂದ ವಾಸ್ತು. ಓಂ ನಮಃ ಶಿವಾಯ. 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 ಓಂ ನಮಃ ಶಿವಾಯ.
ಶಿರಸಾಸನ, ಚಕ್ರಾಸನ, ಸರ್ವಾಂಗಾಸನ, ಮತ್ಸ್ಯೇಂದ್ರಾಸನ, ಬಕಾಸನ ಅವೆಲ್ಲ ಯಾವ ಮಾಡಬೇಕು ಬಕಾಸನ ಮಾಡಬೇಕು ಸರ್ವಾಂಗಾಸನ ಈ ಜಾಗ ಎಲ್ಲ ಇಷ್ಟು ಆರಾಮ ಬೇಕಂತೆ ಕಾಟವರು ನಿಧಾನವಾಗಿ ಉಸಿರುಬಿಟ್ಟು ಹಣೆಯಲ್ಲಿ ಕಚ್ಚಿ ಕೈಗಳ ಮೇಲೆ ಮತ್ತೆ ನಿಧಾನವಾಗಿ ಉಸಿರು ತಗೊಳ್ತಾ ಕೈಗಳ ಮೇಲೆ ಬರಬೇಕಿಲ್ಲ ಕೈ ಮೇಲೆ ಹತ್ತಬೇಕಿಲ್ಲ ಎಷ್ಟು ಆಸನಗಳು ಸಾಕು ಮೊದಲಿಂದ ನಾವು ಪ್ರಾರಂಭ ಮಾಡೋಣ. ಮೊದಲು ಭಸ್ತ್ರಿಕ ಮಾಡಿದ್ವಿ, ಸ್ವಲ್ಪ ಭಸ್ತ್ರಿಕ ಮಾಡಿ ಅವತ್ತು ಮಾಡಿದ್ವಿ. ಹೊರಗಡೆ ಬಂದ್ ಮಾಡಿ ಎಡಗೈ ಮೇಲೆ ಉಸಿರು ಒಳಗೆ, ಎಡಗೈ ಮೇಲೆ ಕೈ ಕೆಳಗೆ ಮುಷ್ಟಿ ಮಾಡಿದಾಗ ಉಸಿರು ಹೊರಗೆ, ಕೈ ಕೆಳಗೆ
ಕೈ ಮೇಲೆ ಕೂಡ ಸೀದಾ ಹೋಗ್ಬೇಕು. ಇದರಿಂದ ಜ್ಞಾನೇಂದ್ರಿಯಗಳ ಶುದ್ಧೀಕರಣ, ಮೇಲೆ ಮೇಲೆ ನಗರಿ ಬರೋದಾಗಲಿ, ಕಫ ಕಡಿಮೆ ಮಾಡ್ತದೆ. ಆಮೇಲೆ ನಿಮಗೆ ಈ ಉಸಿರಾಟದ ಪ್ರಕ್ರಿಯೆಯನ್ನು ಚೆನ್ನಾಗಿಸ್ತದ ಮತ್ತು ಅಸ್ತಮ ಕಡಿಮೆ ಮಾಡ್ತದೆ. ಶರೀರದಲ್ಲಿ ಉಷ್ಣತೆ ನಿರ್ಮಾಣ ಮಾಡ್ತದೆ. ಆಂತರಿಕವಾಗಿ ಪೇಪರ್ಗಳನ್ನು ಮಜಬೂತಗೊಳಿಸ್ತದೆ. ಈ ಭಸ್ತ್ರಿಕಾ ಪ್ರಾಣಾಯಾಮದಿಂದ ಅನೇಕ ಲಾಭಗಳು ನಮಗೆ ಬರುತ್ತವೆ. ಈಗ ಇದರಲ್ಲಿ ಎರಡು ಕೈ ಇಳಿಯೋದ ಉಸಿರೊಳಗೆ ಕೈ ಕೆಳಬಂದ ಶುರುವಾಗಿದೆ. ನೋಡಿ ನೋಡಿ ನಾನು ಮಕ್ಕಳಿಗೆ ವಿಧಾನ ಮಾಡ್ತಾರೆ ಮಕ್ಕಳಿಗೆ ಯಾವಾಗ ಈಗ ಅಷ್ಟೇ ಬೇಗ ಮಾಡ್ತಾರೆ, ಅಷ್ಟೇ ಬೇಗ ಸುಸ್ತಾಗಿ ಕರೆಕ್ಟ್ ಮಾಡ್ತಾರೆ. ಈಗ ನಾವು ಸ್ವಲ್ಪ ಬೇಗ ಮಾಡ್ತಾ ಹೋಗ್ತಿಲ್ಲ, ಎಷ್ಟು ಬೇಗ ಮಾಡ್ತಾ ನೋಡ್ಬೋದು. ಮುಖದಲ್ಲಿ ಸುಂದರತೆ ಹೆಚ್ಚಾಗ್ತದೆ, ಕೋಪೆಯೆಲ್ಲ ಸ್ಮರಣ ಶಕ್ತಿ ಹೆಚ್ಚಾಗ್ತದೆ, ಹೃದಯ ಸಶಕ್ತ ಆಗಿರ್ತದೆ, ಆಂತರಿಕ ಶರೀರವನ್ನು ಶುದ್ಧಿಗೊಳಿಸ್ತದೆ. ಆಂತರಂಗ ಶುದ್ಧಿಗೊಳಿಸಲಿಕ್ಕೆ ಇದೊಂದು ಯೋಗದಲ್ಲಿ ಬಹಳ ಉತ್ತಮವಾದ ಮತ್ತು ಅಸ್ತಮ ಕಡಿಮೆ ಮಾಡ್ತದೆ. ನಿಮ್ಮ ಶ್ವಾಸಕೋಶಗಳ ಶಕ್ತಿಯನ್ನು ಹೆಚ್ಚಿಸ್ತದೆ. ಆದರೆ ಯಾರಿಗೆ ಹಾರ್ಟ್ ಆಪರೇಷನ್ ಆಗಿದೆ, ಯಾರಿಗೆ ಅಲ್ಸರ್ ಇದೆ, ಹೊಟ್ಟೆಗೆ ಸಮಸ್ಯೆ ಇದೆ, ಪ್ರೆಗ್ನೆಂಟ್ ಇದ್ದವರು ಮಾಡ್ತಾರೆ, ಹೋದರೆಲ್ಲ ಮಾಡ್ತಾರೆ. ನಿಷೇಧ ಮತ್ತು ವಿಧಿ ತೊಂದರೆ. ಸೆಕೆಂಡ್ ರನ್ಸಲ್ಲಿ ನಿಮಗೆ ಎಷ್ಟಾಗ್ತದೆ ಅಷ್ಟೇ ಮಾಡಿ. ಶರೀರದ ಈ ಪಾಠ ಮಾಡಂಗಿಲ್ಲ, ಕೇವಲ ಉಸಿರಾಟ. ಈ ಕೆಲವರಿಗೆ ಗೊತ್ತಲ್ಲ, ಗೊತ್ತಾಗಲ್ಲ ಏನು ಮಾಡ್ತಾರೆ. ಶರೀರಕ್ಕೆ ಯಾವ ಭಾಗದಲ್ಲಿ ಹೋಗಿರ್ತಿಲ್ಲ, ಕೇವಲ ಉಸಿರಿನಲ್ಲಿ ಮತ್ತು ಹೊಟ್ಟೆಗೆ ಎರಡು ಮಾತ್ರ ಇದೆ. ಈ ತರ ವರ್ಷ ಮಾಡಿದಾಗ
ತಗೊಳ್ಳೋಣ ಸಾಕಿಷ್ಟು. ಮೊನ್ನೆ ಇದುವರೆಗೆ ಮಾಡಿವಿ, ಈಗ ಬಾಹ್ಯ ಪ್ರಾಣಾಯಾಮ. ಯಾರು ಬೆನ್ನು ಇರ್ತದ ಅವರು ಕಡಿಮೆ ಮಾಡಲಿ, ಬೆನ್ನು ಇದ್ದವರು ಚೆನ್ನಾಗಿ ಬರಲಿ. ಕೈಗಳು ಇಷ್ಟ್ರಿ, ಕುತ್ತಿಗೆ ಇಂದ್ರವಾಗಿ ಉಸಿರನ್ನು ಒಳಗೆ ಚೆನ್ನಾಗಿ ತುಂಬಿಕೊಳ್ಳಿ. ಉಸಿರು ಒಳಗೆ ಚೆನ್ನಾಗಿ ತುಂಬಿಕೊಂಡು ಉಸಿರು ಹೊರಗಾಡ್ರಿ, ಕುತ್ತಿಗೆ ಮುಂದೆ ಮಾಡಿರಿ. ಮೊಣಕೈಗಳು ನಾ ಹೇಗೆ ಸಿಗಕ್ಕೆ ಬರೀ ಕುತ್ತಿಗೆ ಅಷ್ಟೇ ಮುಂದೆ ಬಾಗಿಸಿ ಒಟ್ಟು ಚೆನ್ನಾಗಿ ಒಳಗೆ ಹೋಗ್ಬೇಕು. ಇದಕ್ಕೆ ಬಾಹ್ಯ ಪ್ರಾಣಾಯಾಮ. ಶರೀರದಲ್ಲಿ ಉಷ್ಣತಾ ನಿರ್ಮಾಣ ಆಗ್ತದೆ. ಮೂಲಬಂಧ, ಉದ್ಯಾನಬಂಧ, ಜಾಲಂಧರ ಬಂಧಗಳು ಇದರಲ್ಲಿ ಹೆಚ್ಚು ಪ್ರಕ್ರಿಯೆ ಬರುತ್ತವೆ. ಆಂತರಿಕ ಕ್ಷಮತಾ ಶಕ್ತಿ ಹೆಚ್ಚಿಸ್ತದೆ. ಚೆನ್ನಾಗಿ ಜೀವಕ್ರಿಯೆ ವೃದ್ಧಿ ಆಗ್ತದೆ. ಹೊಟ್ಟೆಗೆ ಸಂಬಂಧಪಟ್ಟ ಅನೇಕ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತದೆ. ಬೆನ್ನು ಸ್ವಲ್ಪ ಮುಂದೆ ಬಾಗ್ತಾ ಇರೋದ್ರಿಂದ ನೋವಿದ್ದವರು ಕಡಿಮೆ ಮಾಡಿ, ಉಳಿದವರು ಚೆನ್ನಾಗಿ ಮಾಡಿ. ಇದು ಮೂಲಾಧಾರ ಸ್ವಾದಿಷ್ಠಾನ ಚಕ್ರದಲ್ಲಿ ಊರ್ಧ್ವಮುಖವಾಗ್ತದೆ. ಅನೇಕ ಲಾಭಗಳು ಬರುತ್ತವೆ. ಇದಕ್ಕೆ ಯಾವುದು ಬಾಹ್ಯ ಪ್ರಾಣಾಯಾಮ ಅಂದರೆ ಉಸಿರನ್ನು ಹೊರಗಡೆ ನಿಲ್ಲಿಸಿ ನಾವು ಮಾಡ್ತಾ ಇರೋದಕ್ಕೆ ಬಾಹ್ಯ ಪ್ರಾಣಾಯಾಮ ಅಂತಾರೆ. ಉಸಿರು ನಾವು ಹೊರಗೆ ನಿಲ್ಲಿಸಿ ಹೊರಗೆ ತಗೊಂಡಿಲ್ಲ, ಈಗ ಮತ್ತೆ ಪುನಃ ತಗೊಳ್ಳೋದು. ಹಿಂದಕ್ಕಾಗಿ ನೀವು ಶಕ್ತಿಗೆ ಅನುಗುಣವಾಗಿ ಮಾಡಿ, ಎಷ್ಟಾಗ್ತದೆ ಅಷ್ಟೇ. ಆಕ್ಸೈಡ್ ನೋಡಿ, ಹೊಟ್ಟೆ ಚೆನ್ನಾಗಿ ಒಳಗಡೆ ಹೋಗಲಿ, ಮೊಣಕೈ ಸೀದಾ ಇರಲಿ, ಹೊಟ್ಟೆ ಒಳಗೆ ಹೋಗಲಿ, ಉಸಿರು ಹೊರಗೆ ನಿಲ್ಲಿಸ್ರಿ. ನಿಮ್ಮ ಕ್ಷಮತಾ ಶಕ್ತಿಗೆ ಅನುಸಾರವಾಗಿ ಮಾಡ್ತಾ ಹೋಗಿ. ಮಾಡಿರಿ, ಎಲ್ಲರೂ ಚೆನ್ನಾಗಿ ಮಾಡಿರಿ. ಹೊಟ್ಟೆ ಒಳಗೆ ತಗೊಳ್ಳಿ, ನಿಲ್ಲಿಸಿ ಸ್ವಲ್ಪ ಹೊತ್ತು. ಲಾಸ್ಟ್ ಪುನಃ ಮತ್ತೆ ವಾಪಸ್ ಬರೋಣ. ಉಸಿರು ಒಳಗೆ ತುಂಬಿಕೊಳ್ಳೋಣ, ಉಸಿರು ಹೊರಗೆ, ಹೊಟ್ಟೆ ಒಳಗೆ. ನೀವು ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ನೋಡಿ, ಹೊರಗೆ ಹೋಗಿರಲ್ಲ. ಅದು ಒಮ್ಮೆ ಬೆಳೀತು ಮುಂದಕ್ಕೆ ಬರಕತ್ತಂದ್ರೆ ಆಗ ಬರ್ತಾ ಹೋಗ್ತದೆ. ಮುಂದಕ್ಕೆ ಸರಿಲ್ಲ, ಬೇಡ. ಹೊಟ್ಟೆ ಭಾಳ ಚಿಂತಲ್ಲ. ನೀವು ಹಠ ಹಿಡಿತಂದ್ರೆ ನೀವು ನಾಲ್ಕು ಮಂದಿ ಕಂಟ್ರೋಲ್ ಮೊದಲ ಹೊಟ್ಟೆ ತೋರಿಸೋದು ಜಿತೇಂದ್ರಿಯ ಎಲ್ಲ ಇರಬೇಕು. ನಮ್ಗೆ ಎಷ್ಟು ಬೇಕು ಅಷ್ಟು ಒಂದು ಬರೋಕ್ಕಾಗೋದು, ಅದು ಯೋಗ. ಉಸಿರು ಒಳಗೆ, ಈಗ ಉಸಿರು ಹೊರಗಾಕಿ ಹೊಟ್ಟೆ ಮೇಲೆ ಕೆಳಗೆ ಮಾಡ್ತಾ ಹೋಗ್ತೀವಿ. ಇದಕ್ಕೆ ಅಗ್ನಿಸಾರ ಅಂತ. ಹೊಟ್ಟೆಯಲ್ಲಿ ಅಗ್ನಿಯ ಜೀರ್ಣಕ್ರಿಯೆ ವೃದ್ಧಿ ಆಗ್ತದೆ. ನೋಡಿ, ಹೊಟ್ಟೆ ಚೆನ್ನಾಗಿ ಮೇಲೆ ಕೆಳಗೆ ಮಾಡ್ತಾ ಹೋಗಿ. ಕುಳಿತಾ ಇಲ್ಲ ಹೊಟ್ಟೆ, ಹೊಟ್ಟೆ ಕುಳಿತಾ ಇಲ್ಲ. ಭಾಳ ಟೈಟ್ ಮಾಡಿದ್ರಿ ಅಂತ ನೃತ್ಯ ಮಾಡ್ಬೇಕು. ಹೊಟ್ಟೆಯಿಂದ ಚೆನ್ನಾಗಿ ಮಾಡ್ತಾ ಹೋಗೋಣ. ಇನ್ನೊಂದು ಉಸಿರು ಒಳಗೆ ತುಂಬ್ರಿ. ದಿನ ಮಾಡ್ತಾ ಇದ್ರಂದ್ರೆ ಎಷ್ಟೋ ರೋಗಗಳು ನಿಲ್ತಾವ. ಬದುಕಿರುವವರೆಗೂ ನಮಗೆ ಸ್ವಸ್ಥಪೂರ್ಣ ಇರ್ತೀವಿ. ಸ್ವಸ್ಥಪೂರ್ಣ ಇದ್ರೆ ಸಾಧನೆ ಮಾಡೋಕ್ಕಾಗ್ತದ. ಎಲ್ಲ ಸಮಸ್ಯೆಗಳನ್ನು ಬಂಧುಗಳನ್ನು ಸಹಿಸಿಕೊಳ್ಳಕ್ಕೆ ಎದುರಿಸಬೇಕಾಗ್ತದೆ. ಅದಕ್ಕಾಗಿ ಮೊದಲು ಶರೀರ ಮಾಧ್ಯಮ ಧರ್ಮ ಸಾಧನ, ಶರೀರ ಸಶಕ್ತವಾಗಿರಬೇಕು. ಇದು ಭಗವಂತ ಕೊಟ್ಟ ಕೊಡುಗೆ, ಅಮೂಲ್ಯ ಕೊಡುಗೆ. ಅದನ್ನು ಇನ್ನೊಂದು ಮಾಡಿ ಬೆಳೆಸಬಾರ್ದು. ಎಷ್ಟು ಬೇಕೋ ಅಷ್ಟೇ. ಎಲ್ಲಕ್ಕೂ ಮಿತವಾಗಿತ್ತಂದ್ರೆ ಯೋಗ. ಅತಿಯಾದರೂ ಭೋಗ. ಯಾವುದೇ ಇರಲಿ, ಅತಿಯಾದರೂ ಭೋಗ. ಬೇಕಾದ್ರೆ ಮಾಡಿ ನೆನಪಿಗೆ ಬರದಂಗಿದ್ರೆ ಅದೇ ಯೋಗ. ಅದು ನೆನಪಿಗೆ ಬರಬಾರ್ದು. ಬೇಕಾದ್ರೆ ಮಾಡಿದ್ರು ನೆನಪಿಗೆ ಬರ್ತದಂದ್ರೆ ಪಾಪ. ಬೆಳಗ್ಗೆ ತಿಂದರೆ ಮಧ್ಯಾಹ್ನದಲ್ಲೂ ನೆನಪೇ ಬರುತ್ತೆ. ಉಸಿರೊಳಗೆ, ಉಸಿರು ಹೊರಗೆ. ಇದು ಅಗ್ನಿಸಾರ. ಮುಂದಕ್ಕೆ ಬರಬಾರ್ದು, ಬರೀ ಬೆನ್ನಷ್ಟೇ, ಕುತ್ತಿಗಷ್ಟೇ ಬರೋದು. ಇದು ಅಗ್ನಿಸಾರ ಆಗ್ಬೇಕು. ಇದ್ರಾಗ ನಾವು ನೌಲಿ ಮಾಡ್ತೀವಿ. ಉಸಿರು ಒಳಗೆ, ಉಸಿರು ಹೊರಗೆ. ಈ ಥರ ಚೆನ್ನಾಗಿ ತರಬೇಕು. ಹೊಟ್ಟೆ ಒಂದು 5 ಸಲ 10 ಸಲ
ನಿಮ್ಗೆ ಎಷ್ಟಾಗ್ತದೆ ಅಷ್ಟೇ. ಹಾಂ, ಹೊಟ್ಟೆ ಚೆನ್ನಾಗಿ ಎತ್ತದವರೇ ಚಲೋ ಮಾಡ್ತಾರೆ, ಅವರಿಗೆ ಚಲೋ ಬರೋದು. ಹೊಟ್ಟೆ ಹೆಚ್ಚಿದ್ದವರೇ ಚಲೋ ಮಾಡ್ತಾರೆ. ಹೊಟ್ಟೆ ಚಲೋ ಇದ್ದವರಿಗೆ ಮೇಲೆ ಕೆಳಗೆ ಹಾಕ್ಬೋದು. ಮುಂದೆ ಕಂಡು ಬರ್ತದೆ. ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್. ಅದಕ್ಕೆ ನೌಲಿ ಕ್ರಿಯಾ ಅಂದರೆ ಸರಳವಾಗಿ ಮಸಾಲ ಆಗ್ತದೆ. ರಿಲ್ಯಾಕ್ಸ್. ಭಸ್ತ್ರಿಕಾ ಪ್ರಾಣಾಯಾಮ, ಕಪಾಲಭಾತಿ, ಬಾಹ್ಯ ಪ್ರಾಣಾಯಾಮ, ಅಗ್ನಿಸಾರ, ನೌಲಿ 5 ಪ್ರಕ್ರಿಯೆಗಳನ್ನು ಮಾಡಿದ್ವಿ ನಾವು. ಈಗ ನಿನ್ನೆ ನಾವು ಭಾಳ ಜನ ಕೇಳಿದ್ವಿ, ಈಗ ಕಿವಿ ತೊಂದರೆ ಇದ್ದರೆ, ರಾತ್ರಿ ನಿದ್ರೆ ಬರದೇ ಹೋದರೆ, ನಮ್ಮ ಸ್ಮರಣ ಶಕ್ತಿ ಹೆಚ್ಚಾಗೋದಕ್ಕಾಗಿ, ಒಳಗಡೆ ಇರುವಂಥ ನಾದಗಳನ್ನು ಕೇಳೋದಕ್ಕಾಗಿ ಒಂದು ಪ್ರಾಣಾಯಾಮ ಮಾಡಬೇಕು ಅಂತ ಹೇಳಿದ್ವಿ. ಈ ಥರ ನೀವೇನು ಮಾಡಿರಿ, ಬೇರೆ ಅದಲ್ಲ, ಉಗುರು ಒಳಗೆ ಕಿವಿಯಾಗ ಹಚ್ಚೋಂಗಿಲ್ಲ, ಸುಮ್ಮನೆ ಕಿವಿಯಾಗಿ ಹಿಂಗಿಡೋದು. ಮತ್ತೊಂದು ಸ್ವಲ್ಪ ಇಷ್ಟಿಟ್ಟು ಕಣ್ಣುಗಳು ಮುಚ್ಚಿಕೊಂಡು ಉಸಿರಾಟ ಚೆನ್ನಾಗಿ ಮಾಡೋದು. ನಿಮ್ಮ ಒಳಗೆ ನಾದ ಸ್ಪಷ್ಟವಾಗಿ ಕೇಳಿಸ್ತದೆ, ನೀವು ಕೇಳ್ತಾ ಇರಿ. ಸ್ವಲ್ಪ ಕಣ್ಣು ಮುಚ್ಚಿರಿ, ಬೆನ್ನು ತುತ್ತಿ ನೇರವಾಗಿರಲಿ. ನಿಮ್ಮ ಹೃದಯದ ಬಡಿತ ಕೇಳಿಸ್ತದ, ಕಣ್ಣು ಮುಚ್ಚಿರಿ, ಕಣ್ಣು ಮುಚ್ಚಿ ಮಾಡಿರಿ. ನಿಮ್ಮ ಹೃದಯದ ಬಡಿತ ಕೇಳಿಸ್ತದ, ನಾದ ಕೇಳಿಸ್ತದ, ನಿಮ್ಮ ಒಳಗೆ ಏನೇನು ಸೂಕ್ಷ್ಮ ಭಾಗದ ಪ್ರಕ್ರಿಯೆಗಳು ನಡೀತಾ ಇದೆ ಅನ್ನೋದು ಗೊತ್ತಾಗ್ತದೆ. ವಾಪಸ್ ಬನ್ನಿ. ಏನೇನು ಅನಿಸ್ತದೆ? ಉಸಿರಾಟದ ಸೌಂಡ್ ಕ್ಲಿಯರ್ ಕೇಳಿಸ್ತದೆ ಒಂದೆರಡು. ಮತ್ತೆ ಹಾರ್ಟ್ ಬಡಿತನ ಕೇಳಿಸ್ತದ, ಹೃದಯ ಬಡಿತ ಕೇಳಿಸ್ತದ, ನಾದ ಕೇಳಿಸ್ತದ. ಒಯ್ಯಿ ಅಂದ್ರೆ ಒಳಗಿನ ನಾದ ಕೇಳಿಸ್ತದ. ಒಯ್ಯಿ ಅಂದ್ರೆ ನಾದ ಇರ್ತದೆ ಒಳಗೆ, ಹೊರಗಿನ ಬಂದಾದ್ರೆ ಒಳಗಿನ ಕೇಳಿಸ್ತದೆ. ನಿಮ್ಗೆ ಅನುಭವ ಬರ್ತದಲ್ಲ ಇದು. ನೀವು ಶರೀರ ಇನ್ನೂ ಸ್ವಲ್ಪ ಹೆಚ್ಚು ನೋಡಿ ಸ್ವಲ್ಪ ಆಸನಗಳನ್ನು ಮಾಡಿ ಕುಂತು ಇರುತ್ತೆ, ಕುಂತಾಗ ಕ್ಲಿಯರ್ ಕೇಳಿಸ್ತದೆ ನಿಮ್ಮ ಹೃದಯ ಬಡಿತಲ್ಲಿ. ಆ ಬಳಿಕ ನಿಮ್ಗೆ ನಾದಗಳು ಕೇಳಿಸ್ತವ, ಉಸಿರಾಟದ ಪ್ರಕ್ರಿಯೆ ಚೆನ್ನಾಗಿ ಗೊತ್ತಾಗ್ತದೆ, ನಮ್ಮ ಉಸಿರಾಟ ಕ್ರಿಯೆ ಹೆಂಗಲ್ಲ ಅಂತ. ಇಷ್ಟೇ ಅಲ್ಲ, ರಾತ್ರಿ ನಿದ್ರೆ ಬರೋದಂದ್ರೆ ಮಾಡ್ಬೋದು. ಆ ಬಳಿಕ ರಾತ್ರಿ ಏಕಾಂತ ನಿಮ್ಗೆ ಎಚ್ಚರ ಆಯ್ತಂದ್ರೆ ಕುಂತು ಸ್ವಲ್ಪ ಕುಂದ್ರೆ ಏಕದಮ್ ಶಾಂತ ಇರೋದ್ರಿಂದ ಇನ್ನೂ ಹೆಚ್ಚು ನಿಮ್ಗೆ ಅನೇಕ ಅನುಭವ ಬರ್ತವ. ಇದಕ್ಕೆ ಯಾವ ಪ್ರಾಣಾಯಾಮ ಅಂತಂದ್ರೆ ಭ್ರಾಮರಿ ಒಂದು ಪ್ರಕಾರ ಇದೆ, ಷಣ್ಮುಖ ಭ್ರಾಮರಿ ಒಂದು ಪ್ರಕಾರ ಇದೆ. ಇದು ಗೊತ್ತಾಯ್ತಾ? ಇನ್ನು ಮುಂದಿನ ಭ್ರಾಮರಿ ಪ್ರಕಾರ ಪ್ರಾಣಾಯಾಮ ಒಂದು ಪ್ರಕಾರ ಇದೆ. ನೀವು ನಿಮ್ಗೆ ಎಷ್ಟು ಸಾಧ್ಯ ಆದ್ರೆ ಸ್ವಲ್ಪ ಬಿಟ್ಟು ಮತ್ತೆ ಪುನಃ ಇದಕ್ಕೆ ಭಾಳ ಮಾಡಕ್ಕೆ ನೀರು ಬರ್ತದೆ, ಮನಸ್ಸು ಶಾಂತ ಆಗ್ತದೆ, ಸಕಾರಾತ್ಮಕ ವಿಚಾರಗಳು ಉತ್ಪನ್ನ ಆಗ್ತದೆ. ಈಗ ಅನೇಕ ಲಾಭಗಳು ಆಗ್ತದೆ. ಇನ್ನೂ ನಮ್ಮ ಕಿವಿಗೆ ಬರೋದ ಕಾರಣ ಅಂದರೆ ಈ ರೀತಿಯಾಗಿ ಕೊಡ್ಬೋದು ನೋಡಿ. ಉಸಿರು ಎಲ್ಲಿವರೆಗೆ ಆಗ್ತದೆ ಗೊತ್ತಾ? ಇದು ಕಿವಿ ಕಣ್ಣಿನ ಉಸಿರವರೆಗೆ ಆಗ್ತದೆ. ಕಿವಿ ಕಣ್ಣಿನ ಉಸಿರು ತುಂಬಿ, ಈಗ ನಾ ಹೇಳಿದೆ, ಇದು ತುಂಬೋದ್ರಿಂದ ಇದು ಏನಾಗ್ತದ, ಸರಿ ಇರ್ತದ, ಒಳಗೆ ಹೋಗಲ್ಲ ಭಾಳ.
ಎರಡನೇದು ಉಸಿರು ನಾವು ಹೊರಗ ಕಣ್ಣಿನಿಂದ ಮತ್ತು ಕಿವಿಯಿಂದ ಹಾಕೋದ್ರಿಂದ ಕಿವಿ ಶ್ರವಣ ದೋಷ ಏನಿರ್ತೋ ಕಡಿಮೆ ಆಗ್ತದೆ ಅಂತ ಹೇಳಿದ್ದೆ ನಾನು. ಆ ಪರದೆ ಎಕ್ಸಸ್ ಇದಾಗ್ತದೆ ಮಾಡೋಣ ಎಲ್ಲ ಅವಾಗ ಆಗಲಿ ಆಗಲಿ ಮಾಡಿ. ಕಿವಿ ಸುರಬೇಕು ಕಿವಿ ಉಳಿದಷ್ಟು ಬರೀ ಮೂಗಿನ ನೋಡ್ತೀವಿ, ಸ್ವಲ್ಪ ಉಳಿದ ಮೂಗಿನ ನೋಡ್ತೀವಿ. ಪ್ರಯತ್ನ ಮಾಡಿದ್ರೆ ನಿಮ್ಮ ಆವಾಜ್ ಕೇಳಿಸ್ತಾವ, ಅದು ನಾವು ಗೊತ್ತಾಗಲ್ಲ, ನಿಮಗೆ ಅನುಭವ ಬರ್ತದೆ. ಕಿವಿ ಕಣ್ಣಂತೇಳಿಲ್ಲ ಸಾಧನೆ ಮಾಡಿದಂಗೆಲ್ಲ ಬರ್ತದೆ. ನೀವು ಮೊದಲ ಸಲ ಮಾಡಬೇಕಲ್ಲ, ಮಾಡಿದ್ರೆ ಎಲ್ಲರೂ ಮಾಡಿದ್ರೆ ಯಾರು ಶಿಕ್ಷಕರು ಮಾಡಿದ್ರೆ ಕಿವಿಯಲ್ಲಿ ಯಾವಾಗ ಗೊತ್ತಾಗ್ತದೆ ಪ್ರೆಷರ್ ಆಗುತ್ತಲ್ಲ ಒಳಗಡೆ ಏನಾಯ್ತು ಫುಲ್ಲ ಇರ್ತದಲ್ಲ ಆಕಾಶ ಕಿವಿಯಿಂದ ಬರ್ತದೆ, ಕಣ್ಣಿನಿಂದಲೂ ಬರ್ತದೆ. 5 ಇಂದ್ರಿಯಗಳಿಂದ ಬಂದ 5 ಬರಲ್ಲ, 3 ಇನ್ನು ಲಾಸ್ಟ್ ನೋಡಿ. ಇದು ಪ್ರಕಾರ 1. ದೋಷ ಕಡಿಮೆ ಕಿವಿ ದೋಷ ನಿವಾರಣೆ ಆಗ್ತದೆ, ಒಳಗಡೆ ಬರೋದ್ರೆ ಚೆನ್ನಾಗಿ ಆರೋಗ್ಯಪೂರ್ಣವಾಗಿರುತ್ತದೆ, ಕೆನ್ನೆಗಳನ್ನು ಒಳಗೊಂಡಂತೆ ಕಾಪಾಡ್ತದೆ ಮತ್ತು ನಮ್ಮ ಕಣ್ಣಿಗೂ ಕೂಡ ಒಳಗಡೆಯಿಂದ ಹವ ಹೊರಬರೋದ್ರಿಂದ ಕಣ್ಣಿನ ಕೆಂಪಲ್ಲಿ ಉಷ್ಣತೆ ಇರಲಿ ಕಡಿಮೆ ಮಾಡ್ತದೆ. ಇಷ್ಟು ಲಾಭಗಳು. ಇದರಲ್ಲಿ ಇನ್ನೊಂದು ಪ್ರಕಾರ ನಾವು ಮಾಡ್ತೇವೆ, ಸ್ವಲ್ಪ ಇದು ನೀವು ಏನು ಮಾಡಬೇಕು ಅಂತ ನೋಡಿ. ಸೆಕೆಂಡ್ ಒಂದು ಸ್ವಲ್ಪ ತಗೊಳ್ಳೋದು ಬಿಡೋದು, ಹೊರಗೆ ಹಾಕೋದು ಮತ್ತು ಒಳಗೆ ಹಾಕೋದು, ಇದೆಲ್ಲ ಒಳಗೆ ಹೊರಗೆ ಹೋಗ್ತಾ ಇರ್ತದೆ. ಬಾಯಿ ಮುಚ್ಚ ಪ್ರಯತ್ನ ನೋಡ್ರಿ ನೋಡಿ, ಈಗ ನೋಡೋಣ ಇಷ್ಟು ಮುಂದೆ ಮೈ ಕಟ್ಟೋದು. ಪೂರಕ ರೇಚಕ ಕಂಟಿನ್ಯೂ ನಡೀತಾ ಇರ್ತದೆ, ಕುಂಭಕರಲ್ಲ. ಉಸಿರಲ್ಲಿ ಹೋಗೋದು ಮತ್ತು ಇದಾಗ್ತದೆ, ಮಾಲಕ್ಕಾಗ್ತದೆ. ಯಾವ ಪ್ರಾಣಾಯಾಮ? ಷಣ್ಮುಖಿ ಪ್ರಾಣಾಯಾಮ. ಇದರಿಂದ ಲಾಭಗಳಿರಲಿ. ಇನ್ನು ಮುಂದಿನ ಥೈರಾಯ್ಡ್ ಸಮಸ್ಯೆ ಕಡಿಮೆ ಆಗೋದಕ್ಕಾಗಿ, ವಾಣಿ ಶುದ್ಧ ಆಗೋದಕ್ಕಾಗಿ, ಬ್ರೇನ್ದಲ್ಲಿ ತಂತುಗಳ ಒಂದು ದೋಷಗಳ ಜಾಗೃತವಾಗುವುದಕ್ಕಾಗಿ ಉಜ್ಜಾಯಿ ಮಾಡ್ತೀವಿ ನಾವು. ಉಸಿರು ಒಳಗಡೆ ತಗೊಳ್ಳುವಾಗ ಧ್ವನಿ ಬರಬೇಕು, ಉಸಿರು ಒಳಗೆ ತುಂಬುವಾಗ ಗಂಟದ ಧ್ವನಿ ಬರಬೇಕು. ಮಾಡಿದ್ರೆ ನೋಡಿ.
ವಿಧಾನ ಹೇಗ್ರಿ? ಉಸಿರು ತುಂಬುತ್ತಾನೋ ಆವಾಜು, ಉಸಿರು ಬಿಡ್ತಾನೋ ಆವಾಜು. ಇದು ಎರಡು ಪ್ರಕಾರ ಮಾಡಿರ್ತೇವೆ. ಮೊದಲೇ ಉಸಿರು ತಗೊಳ್ಳುವಾಗ ಧ್ವನಿ ಮತ್ತು ಉಸಿರು ಹೊರಗಡೆ ಚೆಕ್ ಮಾಡ್ತೀವಿ. ಇದರಿಂದ ಏನೇನು ಲಾಭ ಆಗ್ತದೆ ಅಂತ ನಿಮ್ಗೆ ಹೇಳ್ತೀವಿ. ಇದಕ್ಕೆ ಯಾವ ಪ್ರಾಣಾಯಾಮ ಮಾಡ್ತಾರೆ? ಉಜ್ಜಾಯಿನಿ, ಉಜ್ಜಾಯಿ ಈಗ ಇದರಲ್ಲೇ ನಾವು ಮೊದಲು ಒಂದು ಷಣ್ಮುಖ ಮಾಡಿದ್ವಿ. ಈಗ ಇದರಲ್ಲಿ ಸರಳವಾಗಿ ನಾವು ಈ ಮುಖದ ಎಕ್ಸರ್ಸೈಸ್ಗಾಗಿ ಮಾಡ್ತೀವಿ. ಹೇಗೆ ಮುಖದ ಎಕ್ಸರ್ಸೈಸ್ಗಾಗಿ? ಬಾಯಲ್ಲಿ ನೀರು ಹಾಕ್ಕೊಂಡು ಹೆಂಗೆ ಮಾಡ್ತೀವಲ್ಲ ಅದೇ ಥರ ಹವ ತುಂಬಿಕೊಂಡು ನಾವು ಮಾಡ್ತೀವಿ. ಮುಸ್ತದಿರಲ್ಲ ಚೆನ್ನಾಗಿ ಕೆನ್ನೆಗೆ ಕಿವಿಯಿಂದ ಇದೆಲ್ಲ ಮುಖದ ಎಕ್ಸರ್ಸೈಸ್. ನೋಡ್ರಿ ಕಂಡುಕೊಂಡು ಹೆಂಗ್ ಇದು ಪ್ರಾಣಾಯಾಮ. ಇನ್ನು ಮುಂದಿದ್ದು ಇದಕ್ಕೇನು ಹೊಸಡು. ಈ ಹಲ್ಲುಗಳ ಹೊಸಡನ್ನು ಸಶಕ್ತ ಮಾಡುತ್ತೆ. ಹಲ್ಲುಗಳ ಹೊಸಡು ಅಂತ ಆಗುತ್ತೆ. ಮೊಸಳೆ ಹಿಂದಿಯಲ್ಲಿ ಮೊಸಳೆ, ಕನ್ನಡದಲ್ಲಿ ಹಲ್ಲುಗಳ ಸಶಕ್ತ ಮಾಡೋದಕ್ಕೆ ಏನು ಮಾಡೋದು ನೋಡಿ. ಸ್ವಲ್ಪ ಬಾಯಿ ಅನಿಸ್ತದ ಇಲ್ಲೆಲ್ಲ ಆಗ ಸರಳವಾಗಿರ್ಬೇಕು. ನೋಡೋದು ನೀವು ಸರಳವಾಗಿ ಮಾಡಿದ್ರೆ ಚಲೋ ಸರಳ ಅದು ಭಯಾನಕ ಆಗ್ಬಾರ್ದು. ಅದು ಬ್ಯಾಲೆನ್ಸ್ ಸ್ಟಾರ್ಟ್. ಬಾಯಿಗೆ ನೋಡ್ರಿ, ಬಾಯಿ ಮಾಡ್ಬೇಕ. ರಿಲ್ಯಾಕ್ಸ್. ಇದು ಯಾವ್ದ್ರಿ? ಇನ್ನ ಮೂಗಿಂದಾಯ್ತು, ಗಂಟ್ಲಾಯ್ತು, ದೌಡೆ ಆಯ್ತು. ಏನು ನೋಡ್ತೀಗ? ಕಣ್ಣಿಗೆ ನಾನು ಕೈಗೆ ನಿಧಾನವಾಗಿ ಬಲಗೈ ಮೇಲೆ, ಎಡಗೈ ಕೆಳಗೆ, ಕೇವಲ ಕಣ್ಣಷ್ಟೇ ನೋಡ್ತಾ ಇರಬೇಕು. ಮೇಲೆ ಕೆಳಗೆ ಹೆಬ್ಬೆರಳು ನೋಡ್ತಾ ಇರಬೇಕು. ಕೆಳಗಿನ ಬೆರಳೊಮ್ಮೆ ನೋಡಬೇಕು, ಮೇಲದೊಮ್ಮೆ. ಬಾಯಿ ನೋಡಂಗಿಲ್ಲ, ಬರೀ ಕಣ್ಣಿನ ರಿಲ್ಯಾಕ್ಸ್. ಇದು ಮೇಲೆ ಕೆಳಗೆ ನೋಡ್ತಾ ಹೋಗ್ತೀವಿ. ಮೊದಲಿಗೆ ಮೊಣಕೈ ಸೀದ ಹೆಬ್ಬೆರಳು ನೋಡ್ತಾ ಇರ್ತೀವಿ. 3 ಈಗ ನಾವು ಮೇಲೆ ಕೆಳಗೆ ನೋಡಿದ್ವಲ್ಲ, ಈಗ ಎಡಕ್ಕೆ ಬಲ್ಪ್ ನೋಡ್ತೀವಿ.
ರಿಲ್ಯಾಕ್ಸ್. ಈಗ ನಾವು ಕೈ ಬೆರಳಿಗೆ ಸಹಾಯ ಮಾಡ್ತೀವಿ. ಈ ಕೈ ಬೆರಳಿಗೆ ಸಹಾಯ ಬೇಡ ನಮಗೆ. ಸೀದಾ ಕುಂತ್ರೆ ಕೆಳಗೆ ಭೂಮಿ ನೋಡಲು ಕರೆ ಕಣ್ಣಿಂದ ಆಕಾಶ ನೋಡ್ರಿ, ಕಣ್ಣಿಂದ ಕೆಳಗೆ ಭೂಮಿ, ಆಕಾಶ, ಭೂಮಿ, ಆಕಾಶ. ನಿಮ್ಮ ಬಲಗಡೆ ನೋಡಿ, ಕೆಳಗಡೆ ನೋಡಿ, ಕುತ್ತಿಸಿದರೆ ಬಲಕ್ಕೆ, ಕೆಳಕ್ಕೆ,